ಸರ್ ನಮ್ಮ ಕಾಂಗ್ರೆಸ್ ಅವರೇ ಅವನ್ನೆಲ್ಲ ನೋಡಬೇಕು, ನೋಡ್ತಾ ಇರ್ತೀನಿ. ಏನು ಸರ್ ಈ ಸಂದರ್ಭದಲ್ಲಿ ನೋಡುವಂಥದ್ದು? ಸ್ನೇಹಿತರು ಎಲ್ಲ ಹಳೆ ಸ್ನೇಹಿತರು ಒಂದ್ಸಲಿ ನೋಡೋದಷ್ಟೇ ಸರ್. ಈಗ ನೀವು ಹಿರಿಯ ನಾಯಕರು, ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ಒಂದು ರೀತಿ ಜಾಸ್ತಿ ಆಗ್ತೈತೆ. ಏನು ಸಲಹೆ ಕೊಟ್ಟಿದ್ದೀರಿ? ಮುನಿಯಪ್ಪನವ್ರು ಸಲಹೆ ಕೊಟ್ಟಿದ್ದಾರಲ್ಲ, ಅದೇ ಸಲಹೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗತ್ತೆ. ಯಾಕಂದರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ಆದ್ದರಿಂದ ಏನು ಮುನಿಯಪ್ಪನವ್ರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸಹ ಸಹಮತ ಇದೆ. ತೀರ್ಮಾನ ತೆಗೆದುಕೊಳ್ಳಬೇಕಾದ ವಿಚಾರದಲ್ಲಿ, ಯಾಕಂದ್ರೆ ಬಿಹಾರ ಎಲೆಕ್ಷನ್ ಅಂತ ರಿಸಲ್ಟ್ ನೋಡಿದಿರಿ, ಬೇರೆ ಬೇರೆ ಸರ್ಕಾರವನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೈಕಮಾಂಡ್ ಅಂತ ಅನ್ಸ್ಕೊಳ್ಳೋದೇ ಗಂಭೀರವಾಗಿ, ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಗಮನಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಮ್ಮ ನಿರ್ಧಾರ ಜನಸಾಮಾನ್ಯರು ಮತ್ತು ಕಾರ್ಯಕರ್ತರ ಏನು ಅನಿಸಿಕೆಗಳ ಅನುಗುಣವಾಗಿರುತ್ತೆ. ನಾಗ್ಪುರದಿಂದ ನಾವು ಯಾವುದೇ ಡೈರೆಕ್ಷನ್ಸು ತಗೊಳ್ಳೋದಿಲ್ಲ ಸರ್. ನಮ್ಮ ಕಾಂಗ್ರೆಸ್ ಅವರೇ ಅವನ್ನೆಲ್ಲ ನೋಡಬೇಕು, ನೋಡ್ತಾ ಇರ್ತೀನಿ. ಏನು ಸರ್ ಈ ಸಂದರ್ಭದಲ್ಲಿ ನೋಡುವಂಥದ್ದು? ಸ್ನೇಹಿತರು ಎಲ್ಲ ಹಳೆ ಸ್ನೇಹಿತರು ಒಂದ್ಸಲಿ ನೋಡೋದಷ್ಟೇ ಸರ್. ಈಗ ನೀವು ಹಿರಿಯ ನಾಯಕರು, ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ಒಂದು ರೀತಿ ಜಾಸ್ತಿ ಆಗ್ತೈತೆ. ಏನು ಸಲಹೆ ಕೊಟ್ಟಿದ್ದೀರಿ? ಮುನಿಯಪ್ಪನವ್ರು ಸಲಹೆ ಕೊಟ್ಟಿದ್ದಾರಲ್ಲ, ಅದೇ ಸಲಹೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗತ್ತೆ. ಯಾಕಂದರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ಆದ್ದರಿಂದ ಏನು ಮುನಿಯಪ್ಪನವ್ರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸಹ ಸಹಮತ ಇದೆ. ತೀರ್ಮಾನ ತೆಗೆದುಕೊಳ್ಳಬೇಕಾದ ವಿಚಾರದಲ್ಲಿ, ಯಾಕಂದ್ರೆ ಬಿಹಾರ ಎಲೆಕ್ಷನ್ ಅಂತ ರಿಸಲ್ಟ್ ನೋಡಿದಿರಿ, ಬೇರೆ ಬೇರೆ ಸರ್ಕಾರವನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೈಕಮಾಂಡ್ ಅಂತ ಅನ್ಸ್ಕೊಳ್ಳೋದೇ ಗಂಭೀರವಾಗಿ, ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಗಮನಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಮ್ಮ ನಿರ್ಧಾರ ಜನಸಾಮಾನ್ಯರು ಮತ್ತು ಕಾರ್ಯಕರ್ತರ ಏನು ಅನಿಸಿಕೆಗಳ ಅನುಗುಣವಾಗಿರುತ್ತೆ. ನಾಗ್ಪುರದಿಂದ ನಾವು ಯಾವುದೇ ಡೈರೆಕ್ಷನ್ಸು ತಗೊಳ್ಳೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.